ನನ್ನ ಮತ್ತೊಂದು ದಿನಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದಿವ್ಯ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯ. ಸೊ ಇವತ್ತು ನಾನು ಸಂಡೇ ಹಾಗೆ ಮಂಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಡೇ ನಮ್ಮ ಕಸಿನ್ ಪಾಪುದು ಬರ್ಡೇ ಪಾರ್ಟಿ ಇತ್ತು. ಸೊ ನಮ್ಮನ್ನೆಲ್ಲರೂ ಇನ್ವೈಟ್ ಮಾಡಿದ್ರು ಅಂತ ಹೇಳಿ ನಾವೀಗ ಹೊರಟಿದ್ದೀವಿ. ನಾನು, ಅಮ್ಮ, ಕಿಶನ್ ಹಾಗೆ ಲಕ್ಷಯ್ ಮತ್ತು ನನ್ನ ಹಸ್ಬೆಂಡ್ ಇಷ್ಟು ಜನ ಹೊರಟಿದ್ದೀವಿ. ಅಮ್ಮ ಮತ್ತು ಲಕ್ಷಯ್ ನಮ್ಮ ಮನೇಲೇ ಇದ್ರಲ್ವ, ಸೊ ಹಾಗೆ ಕರ್ಕೊಂಡು ಹೊರಟ್ವಿ. ಬರ್ಡೇ ಪಾರ್ಟಿ ಇದ್ದಿದ್ದು ಮನೆ ಹತ್ರನೇ, ಮಲ್ಲೇಶ್ವರಂ ಹತ್ರ. ಸೊ ಸಿಟಿ ಕಡೆ ಹೊರಟಿದ್ದೀವಿ ಇವಾಗ. ಇನ್ನು ನಾವು ಹೋಗೋಷ್ಟೊತ್ತಿಗಾಗಲೇ ಕೇಕ್ ಕಟಿಂಗ್ಸ್ ಎಲ್ಲ ಮುಗ್ದಿತ್ತು. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು, ಅಮ್ಮ ಮಾತಾಡ್ಕೊಂಡು ನಿಂತಿದ್ರು ಆಗಲೇ. ಸೊ ಇನ್ನು ನನ್ನ ಕಸಿನ್ ಎಲ್ರಿಗೂ ರಿಟರ್ನ್ ಗಿಫ್ಟ್ನ ಹಂಚ್ತಾ ಇದ್ಲು ಮಕ್ಕಳಿಗೆಲ್ಲ. ಸೊ ಇನ್ನು ನಮ್ಮ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡು ಬರೋದು ಗೊತ್ತಲ್ವ, ಲೇಟ್ ಆಗೇ ಬಿಡುತ್ತೆ. ಸೊ ಲೇಟ್ ಆಗಿತ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಜೊತೆನೂ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು. ಇನ್ನು ಇವರು ನಮ್ಮ ಅತ್ತೆ. ಸೊ ಕಿಶನ್ನ ಮಾತಾಡಿಸ್ತಾಯಿದ್ರು, ಫೋಟೋ ತೆಗಿತೀನಿ ಅಂತ ಹೇಳಿ ಫೋಸ್ ಕೊಡ್ತಿದ್ರು. ಸೊ ಇಲ್ಲಿ ನಾನು ಫೋಟೋ ತೆಗಿತಿಲ್ಲ, ವೀಡಿಯೋ ಮಾಡ್ತಿದ್ದೆ ಅಂತ ಹೇಳಿದೆ. ಅದಕ್ಕೆ ಮೊದಲೇ ಹೇಳ್ಬೇಕಲ್ವ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಮಾತಾಡಿಕೊಂಡು ಅವ್ರನ್ನೆಲ್ಲ ಒಂದು ವೀಡಿಯೋನ ಮಾಡಿಕೊಂಡೆ. ಸೊ ಅವರು ಏನೇನೋ ಹೇಳ್ತಾಯಿದ್ರು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ನಮ್ಮ ಕಿಶನ್ ಅಂತೂ ಎಲ್ರಿಗೂ ಮುತ್ತು ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದ. ಮುತ್ತು ಕೊಡೋದು, ಪ್ಲೈನ್ ಕೇಸ್ ಕೊಡೋದು ಇದೇ ಆಗೋಯ್ತು ಒಂದು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಭರ್ಜರಿ ಊಟಕ್ಕೆ ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮುದ್ದೆ ಮತ್ತು ಬೋಟಿ ಗೊಜ್ಜು, ಚಿಕನ್ ಫ್ರೈ, ಫಿಶ್ ಕಬಾಬು, ಮೊಟ್ಟೆ ಮತ್ತು ಮಟನ್ ಸಾಂಬಾರು, ಬಿರಿಯಾನಿ, ಅನ್ನ ರಸಮ್ಮು ಮತ್ತು ಐಸ್ ಕ್ರೀಮು, ಬಾಳೆಹಣ್ಣು ಇದೆಲ್ಲ ಇತ್ತು. ಅದರಲ್ಲಿ ನನ್ನ ಫೇವ್ರೇಟು ಫಿಶ್ ಕಬಾಬ್ ಮತ್ತು ಬಿರಿಯಾನಿ. ಅದಂತೂ ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ. ಎಲ್ರಿಗೂ ಬಾಯ್ ಮಾಡಿ ಬೀಡನ ಹಾಕ್ಕೊಂಡು ಬರ್ತಾಯಿದ್ದೀವಿ. ಆದರೂ ನಮಗೆ ಬೀಡ ಹಾಕ್ಕೊಂಡ್ರೆ ಮಟನ್, ಚಿಕನ್ ಈ ಥರ ನಾನ್ ವೆಜ್ ತಿಂದಾಗ ಎಲೆ ಹಾಕ್ಕೊಂಡಷ್ಟು ಸಮಾಧಾನ ಆಗೋದಿಲ್ಲ. ಸೊ ಕಾರ್ ಹತ್ರಕ್ಕೆ ಬಂದು ಭರ್ಜರಿಯಾಗಿ ಎಲೆ ಹಾಕ್ಕೊಂಡು ಕಿಶನ್ಗೆ ಎಲೆ ತೊಟ್ಟು ಕೇಳ್ದ. ಸೊ ಅವ್ನಿಗೊಂದು ಸ್ವಲ್ಪ ಬಾಯಿಗಿಟ್ಟು ಎಲ್ಲರೂ ಒಂದು ರೌಂಡ್ ಎಲೆಕ್ಕೆ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ಅದೃಷ್ಟ ಏನು ಅಂದರೆ ಎಲ್ಲೂ ಒಂಚೂರು ಟ್ರಾಫಿಕ್ ಅಂತಲೇ ಇರಲಿಲ್ಲ, ಸುಮ್ಮನೆ ಸ್ಲೋ ಮೂವಲ್ಲೇ ಇರ್ತಿತ್ತು. ಸೊ ನಮಗಂತೂ ತುಂಬಾ ಖುಷಿಯಾಯಿತು. ಅದರಲ್ಲೂ ಸ್ವಲ್ಪ ತುಂತುರು ಮಳೆ, ಚೂರೇ ಮಳೆ ಬರ್ತಿತ್ತು, ತಣ್ಣಗಾಯ್ತಿತ್ತು. ಸೊ ನಮ್ಮ ನೆಲಮಂಗ್ಲ ಸೈಡ್ ಇನ್ನೇನು ಬರ್ತಿದ್ದೀವಿ ಅನ್ನೋ ಅಷ್ಟೊತ್ತಿಗೆ ಆಗಲೇ ಬಿಸಿಲಿತ್ತು. ಒಂದೊಂದು ಕಡೆ ಒಂದೊಂದು ಥರ ವೆದರು. ಈ ಥರ ಇಲ್ಲಿ ಮಲ್ಲೇಶ್ವರಂ ಸೈಡಲ್ಲಂತೂ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವಾತಾವರಣ. ಬಿಸಿಲೇ ಇರಲಿಲ್ಲ, ತಣ್ಣಗೆ ಹೋದ್ವಿ. ಇದಾದಮೇಲೆ ಅಮ್ಮ ಮತ್ತು ಲಕ್ಷಯಿ ಅಲ್ಲೇ ಇಳ್ಕೊತೀವಿ ಅಂತ ಹೇಳಿದ್ರು. ಅಂದರೆ ಕೆಂಗೇರಿ ಬಸ್ಸೆಲ್ಲ ಸಿಗುತ್ತೆ, ನಾವು ಹಾಗೆ ಹೊರಡ್ತೀವಿ, ನೀವು ಹೋಗ್ರಿ. ಹಬ್ಬ ಬೇರೆ ಬರ್ತಿದ್ಯಲ್ವ, ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಜಾಸ್ತಿನೇ ಇತ್ತು ಅಮ್ಮನಿಗೆ. ಹಾಗಾಗಿ ಅಮ್ಮ ಹೊರಟರು. ಅದಕ್ಕೆ ಕಿಶನ್ ಅಳ್ತಿದ್ದ, ನಾನು ಹೋಗ್ತೀನಿ ಅಂತ, ಅವ್ವ ಬೇಕು ಅಂತ ಅಳ್ತಿದ್ದ. ಅವನ್ನ ಸ್ವಲ್ಪ ಸಮಾಧಾನ ಮಾಡಬೇಕು ಅಂದರೆ ವೀಡಿಯೋ ಆನ್ ಮಾಡಲೇಬೇಕು. ವೀಡಿಯೋ ಆನ್ ಮಾಡಿಬಿಟ್ಟು ನೋಡಿಲಿ ಯಾರು ಪಾಪು ಅಳ್ತಿದೆ ಅಂತ ಹೇಳಿ ಅವನೊಂದು ಸ್ವಲ್ಪ ಸಮಾಧಾನ ಮಾಡಿದೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ಕಿಶನ್ ಸಹ ಮಲ್ಕೊಂಡ್ಬಿಟ್ಟ. ಅವ್ನು ಹಾಗೇ ಅಳ್ತಾ ಇದ್ದರೆ ನಿದ್ದೆ ಬಂದ್ಬಿಡುತ್ತೆ ಅವನಿಗೆ, ಹತ್ಕೊಂಡು ಹಾಗೆ ಮಲ್ಕೊಂಡ ಪಾಪ. ಇದಾದಮೇಲೆ ನನ್ನ ಮೋಹನ್ ಅವ್ರಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆದಮೇಲೆ ತಲೆನೋವು ಬರ್ತಂತೆ. ತಲೆನೋವುತ್ತಿದೆ, ನಾನು ಟೀ ಕುಡಿಬೇಕು ಅಂತ ಹೇಳಿದ್ರು. ಸೊ ಆಯಿತು ಅಂತೇಳಿ ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ರೋಡ್ ಸೈಡಲ್ಲೇ ಟೀ ಕುಡಿತೀನಿ ಅಂತ ಹೋದರು. ಅಷ್ಟೊತ್ತಿಗೆ ಕಿಶನ್ ಸಹ ಎದ್ದ. ಮೋಹನ್ ಅವ್ರು ನಿಂತು ಕುಡಿತೀಯ ಅಂತ ಕೇಳಿದ್ರು ಟೀನ. ನನಗೆ ಆ್ಯಕ್ಚುಲಿ ಕಾಫಿ ಅಂದರೆ ತುಂಬಾ ಇಷ್ಟ, ಟೀ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಇನ್ನೇನು ಮಾಡೋದು, ಲೈಟಾಗಿ ಅಲ್ಲಿ ಮಳೆ ಬರ್ತಿತ್ತು, ಇಲ್ಲಿ ನೋಡಿದ್ರೆ ಬಿಸಿಲು, ಏನೋ ಒಂಥರ ವೆದರ್ ಚೆನ್ನಾಗಿತ್ತು ಅಂತೇಳಿ ನಾನು ಒಂದು ಕಪ್ ಟೀ ಕುಡಿಯೋಣ ಅಂತೇಳಿ ಆಯಿತು ತೊಗೊಂಡು ಬನ್ನಿ ಅಂತ ಹೇಳಿದೆ. ಸೊ ನನಗೂ ಸಹ ಅವರು ಟೀ ತಂದು ಕೊಟ್ಟರು. ನಾನು ಟೀ ಕುಡಿಯೋದು ನೋಡಿಬಿಟ್ಟು ಕಿಶನ್ ನನಗೂ ಬೇಕು ಅಂತ ಹೇಳ್ತಿದ್ದ. ಅವ್ರ ಅಪ್ಪನೂ ಟೀ ಕುಡಿತಿದ್ರಲ್ವ, ಇಬ್ಬರು ಏನೋ ಕುಡಿತಿದ್ದ, ನನಗಿಲ್ವಲ್ಲ ಅನ್ನೋ ಥರ ಇತ್ತು ಅವ್ನ ರಿಯಾಕ್ಷನು. ಸೊ ನನ್ನ ಹಸ್ಬೆಂಡ್ ಸಹ ಟೀ ಕುಡಿತಾಯಿದ್ರು. ಅಲ್ಲಿ ಹೊಂಗೆ ಮರ ಬೇರೆ ಇತ್ತು, ಚೆನ್ನಾಗಿ ಗಾಳಿ ಬೀಸ್ತಿತ್ತು. ಎಷ್ಟು ತಣ್ಣಗಾಯ್ತಿತ್ತು ಅಂದರೆ ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಅವರು ಬೇಗನೆ ಟೀ ಕುಡ್ಕೊಂಡ್ಬಿಡ್ತಾರೆ. ಬಟ್ ನನಗೆ ಬೇಗ ಟೀ ಕುಡಿಯೋದಕ್ಕೆ ಬರಲ್ಲ, ನಿಧಾನಕ್ಕೆ ಟೀ ಕುಡಿತೀನಿ. ನೀನು ಹಿಂಗೆ ಟೀ ಕುಡಿದ್ಕೊಂಡು ಕೂತ್ಕೊಂಡ್ರೆ ಇವತ್ತೆಲ್ಲ ನಾವು ಮನೆಗೆ ಹೋಗೋದೇನೆ, ನೀನು ಟೀ ಕುಡಿ, ಹಾಗೆ ಕಾರಲ್ಲಿ ಹೋಗೋಣ ಅಂತೇಳಿ ಟೀ ಕುಡಿತಾನೆ ಹೊರಡ್ತಾ ಇದ್ದೀವಿ. ಇನ್ನೂ ನಮ್ಮ ಆಂಜನೇಯನ ನೋಡಿದ್ವಿ ಅಂದರೆ ನೆಲಮಂಗಲ ರೀಚ್ ಆದ್ವಿ ಅಂತಲೇ ಅರ್ಥ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ತಾನೇ. ಟ್ರಾಫಿಕ್ ಅಂತೂ ಇರಲಿಲ್ಲ ಇವತ್ತು, ಅದೇ ಪುಣ್ಯ ನಮ್ಮದು. ಆರಾಮಾಗಿ ಹೋಗಿ ಆರಾಮಾಗಿ ಬರೋ ಥರನೇ ಆಯಿತು. ಇನ್ನು ಟೀ ಬೇಕು ಅಂತ ಹೇಳಿದರು ಮೋಹನ್ ಅವರು. ಟೀ ಕುಡಿದ್ರು, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸ್ಕೊಂಡು ಅಲ್ಲಿ ಟೀ ಕುಡ್ಕೊಂಡು ಬಂದಿದ್ದು. ಈಗಾಗಲೇ ಮನೆಗೆ ಬಂದು ಜ್ಯೂಸ್ ಬೇಕು ಅಂತ ಕೇಳ್ತಿದ್ದಾರೆ. ಮನೆ ಹತ್ರ ಇದ್ದರೆ ಈ ಥರ ಏನಾದರೂ ಬ್ಯುಸಿ ಮಾಡಿಬಿಡ್ತಾರೆ, ಜ್ಯೂಸ್ ಕೊಡು, ಅದು ಕೊಡು, ಇದು ಕೊಡು ಅಂದ್ಕೊಂಡು. ಅವ್ರು ಮಾತ್ರ ಆರಾಮಾಗಿ ರೆಸ್ಟ್ ತೊಗೋಬೋದು, ನಾವು ಮಾತ್ರ ರೆಸ್ಟ್ ತೊಗೊಳಂಗಿಲ್ಲ. ಇವ್ ನನ್ನ ಮಗ ನೋಡಿ
ತೋರಿಸ್ತೀನಿ. ಏನು ಚಿನ್ನಿ ಅದು? ಏನದು? ಐಸ್ ಕ್ರೀಮ್ ಅಲ್ಲ ಕಣೋದು, ಗಿಫ್ಟ್. ಅದು ಓಪನ್ ಮಾಡಬೇಕಾ? ಇವನು ಬಂದಾಗ್ಲಿಂದ ಇದನ್ನು ಓಪನ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಅಯ್ಯೋ, ಬಾಯಲ್ಲಿ ಇಟ್ಕೋಬಾರ್ದು ಅದನ್ನು. ನಾನು ಬಿಡ್ಸ್ಕೊಡ್ತೀನಿ ಇರು, ನಾನು ಓಪನ್ ಮಾಡಿಕೊಡ್ತೀನಿ ಇರು. ಏನೈತೆ ಇದರಲ್ಲಿ? ನನ್ನ ಮಗ ಬಂದಿದ ತಕ್ಷಣ ನೋಡಿ ಈ ಥರ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ, ಬಾಯಲ್ಲಿ ಇಟ್ಕೋಬಾರ್ದು ಕೃಷ್ಣ, ಹಂಗೆ ಓಪನ್ ಅದನ್ನು ಓಪನ್ ಮಾಡಿಕೊಡ್ಲಿ ಅಂತ ಕೇಳ್ತಾ ಇದ್ದಾನೆ. ಏನೈತೆ ಇದರಲ್ಲಿ? ಏನೈತೆ ಇದರಲ್ಲಿ? ಏನ? ಐಸ್ ಕ್ರೀಮ್ ಐತಾ? ಐಸ್ ಕ್ರೀಮ್ ಅಲ್ಲ ಮಗನೇ ಅದು. ಓಪನ್ ಮಾಡಿಕೊಡ್ತೀನಿ ಬಿಡು, ಅಲ್ಲಿಡು ಚಿನ್ನಿ, ಅಲ್ಲಿಡು, ನಾನು ಓಪನ್ ಮಾಡಿಕೊಡ್ತೀನಿ. ಪಪ್ಪನಿಗೆ ಜ್ಯೂಸ್ ಬೇಕಂತೆ, ಮಾಡ್ಲಾ? ಹಾಂ, ಮಾಡ್ಲಾ? ನೀನು ಕುಡಿತೀಯಾ? ನಿನಗೂ ಬೇಕಾ? ಇನ್ನು ನಮ್ಮ ಕೃಷ್ಣ ಅಂತೂ ತುಂಬಾ ಹಠ ಮಾಡ್ತಿದ್ದ ಇದನ್ನು ಓಪನ್ ಮಾಡಿ ಕೊಡು ಅಂತ. ಸೊ ಆ ರಿಟರ್ನ್ ಗಿಫ್ಟ್ನ ಓಪನ್ ಮಾಡೋವರೆಗೂ ಬಿಡಲೇ ಇಲ್ಲ. ಇನ್ನೇನು ಮಾಡೋದು ಅಂತೇಳಿ ಓಪನ್ ಮಾಡಿ ಕೊಟ್ಟೆ. ಸೊ ಮಕ್ಕಳಿಗೆಲ್ಲ ಯೂಸ್ ಆಗೋ ಥರ ಸ್ಟೇಷನರಿ ಐಟಮ್ಸ್ನೆಲ್ಲ ಕೊಟ್ಟಿದ್ದರು. ಲಕ್ಷಯ್ಗೊಂದು ಕೊಟ್ಟಿದ್ದರು, ಕಿಶನ್ಗೊಂದು ಕೊಟ್ಟಿದ್ದರು. ಲಕ್ಷಯ್ ಎತ್ಕೊಂಡು ಊರಿಗೆ ಹೋಗಿದ್ದಾನೆ. ಸೊ ಇನ್ನು ಮೋಹನ್ ಅವ್ರಿಗೆ ಜ್ಯೂಸ್ ಮಾಡಿ ಕೊಡೋಣ ಅಂತ ಹೇಳಿ ಬಂದೆ. ಫ್ರಿಡ್ಜಲ್ಲಿ ನೋಡಿದ್ರೆ ಕರ್ಬೂಜ ಹಣ್ಣು ಖಾಲಿ ಆಗಿತ್ತು. ಇನ್ನೇನು ಮಾಡೋದು ಅಂತೇಳಿ ಲೆಮನ್ ಇತ್ತು. ಸೊ ಅದರಲ್ಲೇ ಜ್ಯೂಸ್ ಮಾಡಿ ಕೊಡೋಣ, ಹೆಂಗಿದ್ರು ಬಿಸಿಲಲ್ಲಿ ಬಂದಿದ್ದಲ್ವ, ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಎಲ್ಲಾದರೂ ಹೋಗಿ ಬಂದರೆ ಸಾಕು ತುಂಬಾ ಟಯರ್ಡ್ ಆಗ್ತಿರುತ್ತೆ, ಸುಸ್ತಾಗ್ತಾ ಇರುತ್ತೆ, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಸುಮ್ಮನೆ ಒಂದು ಹತ್ರ ಕೂತ್ಕೊಳ್ಳೋಣ, ಇಲ್ಲ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ನನ್ನ ಹಸ್ಬೆಂಡ್ ಪಾಪ ಯಾವತ್ತೂ ಕೇಳ್ತಿರಲಿಲ್ಲ ಜ್ಯೂಸ್ ಮಾಡಿಕೊಡು ಅಂತ, ಇವತ್ತು ಕೇಳ್ತಿದ್ದಾರೆ. ಅದು ಅಲ್ಲದೆ ನಾನ್ ವೆಜ್ ಬೇರೆ ತಿಂದಿದ್ರಲ್ವ ಅಂತೇಳಿ ಜ್ಯೂಸ್ನೇ ಮಾಡೋಣ ಅಂತೇಳಿ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೇಹಕ್ಕೆ ತಂಪಲ್ವಾ, ಸೊ ಹಾಗಾಗಿ ಇನ್ನೂ ಕಲ್ಸಕ್ಕರೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ನನ್ನ ಹಸ್ಬೆಂಡ್ಗೆ ಕಲ್ಸಕ್ಕರೆ ಅಂದರೆ ಆಗೋದಿಲ್ಲ, ಏನಿದ್ರು ಸ್ವೀಟಾಗೇ ಇರಬೇಕು ಅವ್ರಿಗೆ. ಆದರೆ ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇರುತ್ತಲ್ವ, ಅದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ನಿಂಬೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ಸಕ್ಕರೆನೇ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಅವ್ರಿಗೆ ಅಂತೆಲ್ಲ ಮನೇಲಿ ಎಲ್ರಿಗೂ ಸಕ್ಕರೆನೇ ಹಾಕಿ ಮಾಡಿಕೊಡ್ತಾಯಿದ್ದೀನಿ. ಸಕ್ಕರೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಅವತ್ತಿಂದನೂ ನಾನು ಸಕ್ಕರೆನ ಅಷ್ಟೊಂದು ಹಾಕ್ತಾಯಿಲ್ಲ, ಅವಾಯ್ಡ್ ಮಾಡ್ತಾಯಿದ್ದೀನಿ. ಏನಾದರೂ ಈ ಥರ ಬೇಕು ಅಂದಾಗ ಒಂದು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ. ಇದೆಲ್ಲ ಆದಮೇಲೆ ನಿಂಬೆಹಣ್ಣು ಜ್ಯೂಸ್ನ ರೆಡಿ ಆಯಿತು. ಹಾಗೆ ಇದಕ್ಕೆ ಒಂದೆರಡು ಐಸ್ ಕ್ಯೂಬ್ನ ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗಂತೂ ಇನ್ನು ಫ್ರಿಜ್ಜಲ್ಲಿ ಇಟ್ಟು ಅದನ್ನು ಕೊಟ್ಟರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ಸ್ನೇ ಹಾಕಿ ಮಿಕ್ಸ್ ಮಾಡೋಣ ಅಂತೇಳಿ ಐಸ್ ಕ್ಯೂಬ್ನೇ ಹಾಕಿ ಅವ್ರಿಗೊಂದು ಗ್ಲಾಸ್ ಕೊಟ್ಟೆ. ಇದಾದಮೇಲೆ ಕಿಶನ್ಗೂ ಕೊಡೋಣ ಅಂತೇಳಿ ಕರ್ಕೊಂಡು ಬಂದೆ. ಅವನಂತೂ ತುಂಬಾ ಹಠ ಮಾಡ್ತಿದ್ದ, ಏನು ಮಾಡಿದ್ರೂ ಅವನ್ನ ಸಮಾಧಾನ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅವ್ನಿಗೊಂದು ಗ್ಲಾಸ್ ಕೊಡೋಣ ಅಂತ ಹೇಳಿದ್ರೆ ಅವನು ನೀರು ಅಂದ್ಕೊಂಡು ನನಗೆ ಬೇಡ ಬೇಡ ಅಂತಿದ್ದ. ಜ್ಯೂಸ್ ಕಣೋ ಕುಡಿಯೋ ಅಂತೇಳಿ ಒಂದು ಸಿಪ್ ಕುಡಿಸ್ದೆ. ಅದಾದಮೇಲೆ ಅವ್ನಿಗೆ ಇಷ್ಟ ಆಯಿತು, ಸೂಪರ್ ಅಂತ ಹೇಳ್ತಿದ್ದ. ಇನ್ನೂ ನನ್ನ ಡ್ರೆಸ್ಸಲ್ಲಿರೋ ವರ್ಕ್ನೆಲ್ಲ ನೋಡಿ ಇದು ಏನು ಅಂತ ಕೇಳ್ತಾ ಇದ್ದ. ಸೊ ಅವನಿಗೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಅವನಿಗೂ ಒಂದು ಗ್ಲಾಸ್ ಜ್ಯೂಸನ್ನ ಕುಡಿಸ್ತಾ ಇದ್ದೀನಿ. ಇನ್ನು ಅವನೊಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೇನೋ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಯಾಕೆಂದರೆ ಅಲ್ಲಿಂದನೇ ಕಾರಿಂದ ಬರ್ತಾ ಮಲ್ಕೊಂಡು ಬಂದಿದ್ನಲ್ವ, ಸೊ ಮಲ್ಕೊತಾನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಒಂದು ಗ್ಲಾಸ್ ಜ್ಯೂಸನ್ನ ಕುಡಿತಾ ಇದ್ದೀನಿ. ಏನೋ ಒಂಥರ ರಿಲ್ಯಾಕ್ಸ್ ಅನಿಸ್ತಿತ್ತು, ಏಕೆಂದರೆ ಐಸ್ ಕ್ಯೂಬ್ನೆಲ್ಲ ಹಾಕಿದ್ನಲ್ವ. ಐಸ್ ಕ್ಯೂಬ್ ಹಾಕಿದ್ಮೇಲೆ ತಣ್ಣಗಿರುತ್ತೆ. ಸೊ ತಣ್ಣಗಿರೋದೊಂದು ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಜ್ಯೂಸ್ನೆಲ್ಲ ಕುಡ್ದಿದ್ದಾದಮೇಲೆ ಕಿಶನ್ ಸ್ವಲ್ಪ ಹೊತ್ತು ಮಲ್ಕೊಂಡ, ಮತ್ತು ಮೋಹನ್ ಅವರು ಮಲ್ಕೊಂಡಿದ್ರು. ಸೊ ನಾನಿನ್ನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಏನಾದರೂ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೀಲ್ಸ್ನ ಮಾಡಿಕೊಂಡೆ. ನಿಮ್ಗೇನಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಹೋಗಿ ನನ್ನ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡ್ಬೋದು, ಹಾಗೆ ನೋಡ್ಬೋದು. ನಾನು ಇನ್ಸ್ಟಾದಲ್ಲಿ ರೀಲ್ಸ್ ಮತ್ತು ಮಿನಿ ವ್ಲಾಗ್ಸ್ನೂ ಸಹ ಮಾಡ್ತಾಯಿದ್ದೀನಿ. ಎರಡಕ್ಕೂ ಸಪ್ರೇಟ್ ಅಕೌಂಟ್ ಇದೆ. ಇನ್ಸ್ಟಾ ರೀಲ್ಸ್ಗೆ ಬಂದು ದಿವ್ಯಾ ಲಕ್ಷಯ್ ಅಂತಿದೆ, ಇನ್ಸ್ಟಾ ಮಿನಿ ವ್ಲಾಗ್ಸ್ಗೆ ಬಂದು ದಿವ್ಯಾ ಲಕ್ಷಯ್ 02 ಅಂತಿದೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ಇದೇ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಇದು ಮಂಡೇ ವ್ಲಾಗು. ಮಂಡೇ ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ನೆಲ ಒರೆಸೋದು ಪ್ರತಿಯೊಂದು ಇದ್ದೇ ಇರುತ್ತಲ್ವ. ಸೊ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಕಿಶನ್ ಇಬ್ಬರು ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ದೀಪನ ಹಚ್ಕೊತಾ ಇದ್ದೀವಿ. ಕಿಶನ್ ಅಂತೂ ನಾನು ಏನು ಮಾಡ್ತೀನೋ ಅದನ್ನೇ ಮಾಡಬೇಕು. ಪೂಜೆ ಎಲ್ಲ ಆದಮೇಲೆ ನಾನು ಅರಿಶಿನ ಕುಂಕುಮ ಇಟ್ಕೊತಿದ್ರೆ ಅವನು ಅವ್ನ ತಾಯ್ತಿಗೆ ಅರಿಶಿನ ಕುಂಕುಮ ಇಟ್ಕೊತಿದ್ದ. ಸೊ ಅದೊಂಥರ ಫನ್ ಅನಿಸುತ್ತೆ ನನಗೆ. ಸೊ ನಾನೇ ಒಂದು ಸರಿ ಇಡ್ತೀನಿ
ಇಡ್ತೀನಿ ಬಾ ಅಂತೇಳಿ ನಾನು ತಾಯ್ತಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೆ. ನಾವೇನು ಮಾಡ್ತೀವಿ, ನಮ್ಮ ಪೂಜೆ ಮಾಡಬೇಕಾದ್ರೆ ಅವನು ಪೂಜೆ ಮಾಡಬೇಕು, ಈ ಥರ ಕುಂಕುಮ ಇಟ್ಕೊಳ್ಬೇಕಾದ್ರೆ ಅವನು ಕುಂಕುಮ ಇಟ್ಕೊಳ್ಬೇಕು. ಇನ್ನು ಪೂಜೆನೆಲ್ಲ ಮುಗಿಸ್ತಿದ್ದಂಗೆ ಕ್ಯಾಮ್ರಾ ನೋಡಿಬಿಟ್ಟು ಅವನು ನೋಡ್ದ. ಸೊ ಅದಕ್ಕೇ ದೇವ್ರಿಗೆ ಕೈ ಮುಗಿ ಕೃಷ್ಣ ಅಂತ ಹೇಳಿದೆ. ಅವನು ಕೈ ಮುಗಿತಿದ್ದ. ಆ್ಯಕ್ಟಿಂಗ್ ಮಾಡೋ ಅಂದರೆ ಸ್ವಲ್ಪ ಓವರ್ ಆ್ಯಕ್ಟಿಂಗೇ ಮಾಡ್ತಿದ್ದಾನೆ. ಇದು ಕ್ಯಾಮ್ರಾಗೆ ಅಂತೇಳಿ ನಾನೇ ಹೇಳ್ಕೊಟ್ಟಿದ್ದು ಕೈ ಮುಗಿ ಅಂತ. ಅದಕ್ಕೂ ಮುಂಚೆ ಅವನೇ ಕೈ ಮುಗಿದು ಅಡ್ಬಿದ್ದು ಇದೆಲ್ಲ ಮಾಡ್ತಾನೆ. ಇಲ್ಲಿ ದೇವ್ರಿಗೂ ಪ್ಲೈನ್ ಕಿಸ್ ಕೊಟ್ಟ. ಸೊ ದೇವ್ರಿಗೆ ಅದು ತಲುಪಲಿಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ನೋಡಿ ನನಗೆ ಮಾತ್ರ ಖುಷಿ ಆಯಿತು. ಇದೆಲ್ಲ ಆದಮೇಲೆ ಕುಂಕುಮ ಇಟ್ಕೊಳ್ಳೋದೇ ಮರ್ತೋಗಿದ್ದ. ನಾನು ಹಣೆಯಲ್ಲಿ ಕುಂಕುಮ ನೋಡಿ ನನಗೂ ಬೇಕು ಅಂತ ಹೇಳ್ದ. ಸೊ ಅವನಿಗೂ ಕುಂಕುಮನೆಲ್ಲ ಇಟ್ಟಿದ್ದಾಯಿತು. ಇನ್ನೂ ದೇವ್ರ ಮನೇಲಿ ಅಡ್ಬಿದ್ದಿದ್ದಾಯಿತು ಅಂತೇಳಿ ಹೊರಗಡೆ ಓಡ್ತಿದ್ದ. ನಿಂತ್ಕೊಳ್ಳೋ ಸಾಕು ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ ಅವನು. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನೀವು ನನ್ನ ವೀಡಿಯೋಸಲ್ಲಿ ನೋಡ್ತಾನೆ ಇರ್ಬೋದು, ಅವ್ನು ಯಾವತ್ತೂ ಸುಮ್ಮನೆ ಕೂತಿರೋ ಮಾತೇ ಇಲ್ಲ. ಏನಾದರೂ ಒಂದು ಆ್ಯಕ್ಟಿವಾಗಿ ಇದ್ದೇ ಇರ್ತಾನೆ. ಸೊ ಅದಕ್ಕೋಸ್ಕರ ಅವ್ನು ದಪ್ಪ ಆಗಿಲ್ಲ ಅಂತ ಕಾಣಿಸುತ್ತೆ. ಇದೆಲ್ಲ ಮುಗಿಸ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ ಟಿಫನ್ಗೆ ಅಂತೇಳಿ. ಸೊ ಟಿಫನ್ನು ಮುಗಿಸ್ಕೊಂಡ್ವಿ. ಕಿಶನ್ಗೂ ಶಾವಿಗೆ ಉಪ್ಪಿಟ್ಟನ್ನೇ ತಿನ್ನಿಸಿದ್ದೀನಿ. ಇನ್ನು ನಾನು ಮನೇಲಿ ಏನೇನು ಟಿಫನ್ ಮಾಡ್ತೀನೋ ಅದನ್ನೇ ಅವನಿಗೂ ತಿನ್ನಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಏನು ಮಾಡೋದು ಅನ್ನೋ ಐಡಿಯಾನೂ ಇರಲಿಲ್ಲ. ಸೊ ಅಷ್ಟರಲ್ಲಿ ನೆನಪಾಯಿತು, ಅಮ್ಮ ನುಗ್ಗೆಕಾಯಿ ಕೊಟ್ಟಿದ್ರಲ್ವ, ಸೊ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡಿಬಿಡೋಣ ಅಂತ ಹೇಳಿ ಬಂದೆ. ಸೊ ನುಗ್ಗೆಕಾಯಿ ಸಾಂಬಾರನ್ನ ನಾನು ನಿಜವಾಗ್ಲೂ ಮದುವೆಯಾಗಿ 8 ವರ್ಷ ಆಯಿತು. ಇದುವರೆಗೂ ನಾನು ಒಂದು ಸರಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದ್ದೆ, ಅದು ಕೆಟ್ಟೋಯ್ತು ಅಂತೇಳಿ ಇನ್ನೊಂದು ಸರಿ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಮಾಡೋದಕ್ಕೆ ಕೈಯೇ ಇಟ್ಟಿಲ್ಲ. ಇದೇ ಫಸ್ಟ್ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾ ಇರೋದು. ಫಸ್ಟ್ ಏನು ಮಾಡಿದ್ದೆ ಅಂದರೆ ಕುಕ್ಕರ್ಗೆ ಎಲ್ಲ ಹಾಕ್ಬಿಟ್ಟಿದ್ದೆ. ಅಂದರೆ ಬೇಳೆ, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ನುಗ್ಗೆಕಾಯಿ ಎಲ್ಲನೂ ಹಾಕಿ ಒಂದೇ ಸರಿ ಕುಕ್ಕರಲ್ಲಿ ಮಾಡಿಬಿಟ್ಟಿದ್ದೆ. ಕುಕ್ಕರ್ ತೆಗೆದು ನೋಡಿದ್ರೆ ಎಲ್ಲ ಮಶಪ್ ಆಗಿಬಿಟ್ಟಿತ್ತು. ಯಾವುದು ನುಗ್ಗೆಕಾಯಿ ಅನ್ನೋದು ಕಂಡುಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಮಾಡಿಕ್ಕಿದೆ. ಆವತ್ತಿಂದ ನನಗೆ ಇಂಟ್ರೆಸ್ಟೇ ಹೊಂಟಾಯಿತು ನುಗ್ಗೆಕಾಯಿ ಸಾಂಬಾರು ಮೇಲೆ. ಸೊ ನಾನು ಮಾಡಿರಲಿಲ್ಲ. ಮೊನ್ನೆ ಊರಿಗೆ ಹೋದಾಗ ಅಮ್ಮ ನುಗ್ಗೆಕಾಯಿ ಸಾಂಬಾರನ್ನ ಮಾಡಿದರು. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು. ಸೊ ಇನ್ನು ಮನೆಯಲ್ಲಿ ನಾನು ಒಂದು ಸರಿ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಅಮ್ಮನ ಹತ್ರ ಹೇಳಿಸ್ಕೊಂಡೆ ಯಾವ ಥರ ಮಾಡೋದು ಅಂತ ಹೇಳಿ. ಸೊ ಇನ್ನೂ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ಮತ್ತೆ ಫೋನ್ ಮಾಡಿ ಅಮ್ಮನ ಹತ್ರ ಕೇಳಿ ಈ ಥರ ಮಾಡಬೇಕು ಅಂತ ಹೇಳಿದ್ಮೇಲೆ ಸರಿ ಮಾಡೋಣ ಅಂತೇಳಿ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡಿಕೊಂಡೆ. ನುಗ್ಗೆಕಾಯಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂದರೆ ರಕ್ತ ಶುದ್ಧಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದು. ಅನಿಮಿಯಾ ಸಮಸ್ಯೆ ಇದ್ದರೆ ಅಂದರೆ ರಕ್ತಹೀನತೆ ಸಮಸ್ಯೆ ಇದ್ದರೆ ಇದು ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕ್ಯಾಲ್ಶಿಯಂ ಸಿಗೋದ್ರಿಂದ ಮೂಳೆಗಳಿಗೂ ಅಷ್ಟೇ, ಮೂಳೆಗಳ ಆರೋಗ್ಯಕ್ಕೆ ಒಂದು ಬೆಸ್ಟ್ ತರಕಾರಿ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಅಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಾಗುತ್ತೆ ಇದರಿಂದ. ಇನ್ನು ಇಷ್ಟೆಲ್ಲ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರೋ ಈ ತರಕಾರಿನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ಸೊ ಇನ್ಮೇಲೆ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನುಗ್ಗೆಕಾಯಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡಿಕೊಂಡೆ ಅನ್ನೋದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಏಕೆಂದರೆ ನನ್ನ ಥರದವರು ಸುಮಾರು ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನುಗ್ಗೆಕಾಯಿನ ಸಪ್ರೇಟಾಗಿ ಒಂದು ತಪ್ಪಲೆಯಲ್ಲಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕುಕ್ಕರ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು ನುಗ್ಗೆಕಾಯಿ, ಅಲ್ಲಿವರೆಗೂ ಬೇಯಿಸ್ಕೊಡಿ. ಇದಾದಮೇಲೆ ನಾನು ಕುಕ್ಕರ್ ಒಳಗಡೆ ಬೇಳೆ ಮತ್ತು ತರಕಾರಿಗಳು ಅಂದರೆ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಹಾಕಿ ಒಂದು 2 ವಿಜಿಲ್ ತೊಗೊಂಡೆ. ಇದು 2 ವಿಜಿಲ್ ಆದಮೇಲೆ ಇದು ನುಗ್ಗೆಕಾಯಿ ಸಾಫ್ಟಾಗಿ ಬೆಂದಿರುತ್ತೆ. ಈ ಟೈಮಲ್ಲಿ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇದಾದಮೇಲೆ ನಾವು ಕೂಗಿಸಿಟ್ಕೊಂಡಿರ್ತೀವಲ್ಲ ತರಕಾರಿ ಬೇಳೆನೆಲ್ಲ ಅದನ್ನು ಹಾಕ್ಕೊಂಡು ಮತ್ತು ಹುಣಸೆಹಣ್ಣ ನೆನೆ ಹಾಕ್ಕೊಂಡಿರಬೇಕು. ಹುಣಸೆಹಣ್ಣು ಹುಳಿನೂ ಹಾಕ್ಕೊಂಡು ಇದಾದಮೇಲೆ ಮನೇಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊತೀನಿ. ಸಾಂಬಾರು ಪುಡಿನ ಹಾಕ್ಕೊಂಡಿದ್ದು ಆದಮೇಲೆ ನಾವು ಏನು ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡ್ರೆ ಮುಗೀತು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದನ್ನು ಇನ್ನೊಂದು ಮೆಥಡಲ್ಲಿ ಮಾಡೋದಾದರೆ ರುಬ್ಕೊಂಡು ಸಹ ಮಾಡ್ತಾರೆ. ನಾನು ನಮ್ಮ ಮನೇಲಿ ನಾವಿಬ್ಬರೇ ತಿನ್ನೋದ್ರಿಂದ ರುಬ್ಬಿ ಎಲ್ಲ ಮಾಡೋದಕ್ಕೆ ಹೋಗ್ತಿಲ್ಲ. ಜಾಸ್ತಿ ಜನ ಇದ್ದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ರುಬ್ಬಿ ಹಾಕ್ಕೊತಾರೆ. ನಾನೇನು ರುಬ್ಕೊಂಡಿಲ್ಲ. ಒಂದು 2 ಟೈಮ್ಗಾದರೆ ಸಾಕು ನಮಗೆ. ನಾವು ತಿನ್ನೋದು 2 ಟೈಮು, ರಾತ್ರಿ ಮತ್ತು ಮಧ್ಯಾಹ್ನ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡೆ. ಸೊ ಇನ್ನು ಊಟನೆಲ್ಲ ಮುಗಿಸ್ಕೊಳ್ಬಿಡೋಣ ಅಂತೇಳಿ ಊಟ ಮಾಡಿಕೊಂಡೆ. ಕಿಶನು ಸಹ ಊಟನೆಲ್ಲ ಮುಗಿಸ್ಕೊಂಡ. ಅವನು ಅಷ್ಟೊಂದೇನು ಹಠ ಮಾಡಲಿಲ್ಲ, ತುಂಬ ರುಚಿಯಾಗಿತ್ತು ಸಾಂಬಾರು. ಸೊ ಅವನು ಸಹ ತಿನ್ಕೊಂಡ. ಇನ್ನು ಊಟನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕಿಶನ್ ಸ್ವಲ್ಪ ಹಠ ಮಾಡ್ತಿದ್ದ, ಯಾಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಿದ್ದೆ ಬಂದಿರುತ್ತೇನೋ ಅಂತ ಅಂದ್ಕೊಂಡು ನಿದ್ದೆನ ಮಾಡಿಸ್ದೆ ಅವನಿಗೆ. ಅವನು ಸಹ ಮಲ್ಕೊಂಡ.
ಸೊ ಅವ್ನು ಮಲ್ಕೊಂಡಿದ್ದಾದ್ಮೇಲೆ ನನಗೂ ಸ್ವಲ್ಪ ಬಾಕಿ ಕೆಲಸಗಳೆಲ್ಲ ಇತ್ತಲ್ಲ ಅದನ್ನು ಮುಗಿಸ್ಕೊಂಡೆ. ಅಂತೂ ಇಂತೂ ಕಿಶನ್ ಮಲ್ಕೊಂಡಿದ್ದಾಯಿತು. ಸೊ ಅವ್ನು ಮಲ್ಕೊಂಡಿದ್ದಾದ್ಮೇಲೆ ನನಗೆ ಸ್ವಲ್ಪ ಕೆಲಸಗಳಿರ್ತವೆ. ಸೊ ಅದನ್ನೆಲ್ಲ ಮುಗಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ ವೀಡಿಯೋನ ಇಲ್ಲಿ ಎಂಡ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಜಾಸ್ತಿ ವೀಡಿಯೋ ಲೆಂತಿ ಆದರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇದರಿಂದ ಯಾವುದೇ ಥರ ವೀಡಿಯೋಸ್ ಹಾಕಿದ್ರೂ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೊಂದು ಪಾಸಿಟಿವ್ನೆಸ್ ಬರುತ್ತೆ. ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್.